ದೇವರನ್ನ ತಂದೆ ತಾಯಿಗಳನ್ನ ಮರ್ತು ಬಂದೆ ನಾವು. ಎಷ್ಟು ಬಂದೇವಪ್ಪ ಅಂದ್ರ ಕರ್ತಯುಗ, ತ್ರೇತಾಯುಗ, ದ್ವಾಪರ, ಕಲಿಯುಗ, ಲಕ್ಷ ಚೀಗಳು ಕಳೆದವರು ದೇವರನ್ನ ತಂದೆ ತಾಯಿಗಳನ್ನ ಮರ್ತು ಬಂದೆವು. ನಮ್ಮದು ದೇವ್ರ ಕಡೆ ಮುಖ ಇಲ್ಲ, ನಮ್ಮ ಪ್ರಪಂಚ ಕಡೆ ಮುಖ ಇಲ್ಲ. ಯಾವ್ದು ಗುಡಿಗೆ ಹೋದ, ಈಶ್ವರ ಗುಡಿಗೆ ಹೋದ್ರ ಒಂದು ನಂದಿ ಸಾಫ್ ಮಾಡಿರ್ತಾರೆ, ಬಸವಣ್ಣ ಸಾಫ್ ಮಾಡಿರ್ತಾರೆ. ಆ ನಂದಿ ಮುಖ ಕಾಣಿರ್ತದ, ದೇವ್ರ ಕಡೆ ಜನರ ಕಡಿತದ. ಆ ನಂದಿ ಮುಖ ದೇವ್ರ ಕಡಿತದ. ಆ ನಂದಿ ನಿಮ್ಗೆ ಏನು ಹೇಳ್ತಪ್ಪ ಅಂದ್ರ, ನೀವು ದೇವ್ರಿಗೆ ಕಾಣಬೇಕಾದ್ರೆ, ದೇವ್ರ ಸಾಕ್ಷಾತ್ಕಾರ ಮಾಡ್ಕೋಬೇಕಾದ್ರೆ ಎಲ್ಲ ಬಿಟ್ಟು ನನ್ನಂಗೆ ದೇವ್ರ ಕಡೆ ಮುಖ ಅಂತ ನಂದಿ. ನಾವು ದೇವ್ರ ಕಡೆ ಹೋದ್ರೆ ನಾವು ಸಂಸಾರ ಮುಂದೆ ಮಾಡ್ಕೊಂಡು ಹೋಗಿರ್ತೇವೆ, ಎಲ್ಲ ಬಿಟ್ಟು ಹೋಗಲ್ಲ. ಯಾವ ಗುಡಿಗೆ ಹೋದ್ರ, ಯಾವ ದೇವಸ್ಥಾನಕ್ಕೆ ಹೋದ್ರ ನಾವು ಮನಸ್ಸನ್ನ ನಮ್ಮ ಸಂಸಾರ ಕುಡ್ಕೊಂಡು ಹೋಗಿರ್ತೇವೆ. ದೇವ್ರು ಬೇಕಂತ ಹೋಗಲ್ಲ. ಹೊಲ ಬೇಕಂತ ಹೋಗ್ತಾನ, ಮನೆ ಬೇಕಂತ ಹೋಗ್ತಾನೆ, ಮಕ್ಕಳು ಬೇಕಂತ ಹೋಗ್ತಾನೆ, ಈಶ್ವರ ಬೇಕಂತ ಹೇಳ್ತಾನ. ಏನೋ ನಂಬರ್ಗೆ ಬಿಡಿಸಿದ್ದು ಹೋಗ್ತಾನ, ಅಂಥ ಮಂದಿ ಹೋದ ದನಕ ಮಠಕ್ಕೆ ಬಂದು ನಂಬರ್ ಸಿಗ್ತದ. ಯಾವ್ದು ಬಿಟ್ಟು ಹೋಗ್ಬೇಕಲ್ಲ ಅದು ಬಿಟ್ಟು ಹೋಗಲ್ಲ, ಹಿಡ್ಕೊಂಡು ಹೋಗ್ತಾರ. ಆ ಪ್ರಭಾವಂತ ನೀವು ಸಂಸಾರದಾಗಿರ್ರಿ ಬೇಡ, ಪರಂತು ಸಂಸಾರ ಬಿಟ್ಟು ಒಂದು ಹೆಜ್ಜೆ ನೀವು ಮುಂದೆ ಬಂದ್ರಪ್ಪ ಅಂದ್ರೆ ನಾನೇ ಕರ್ಕೊಂಡು ಹೋಗ್ತೀನಿ ಕೇಳ್ತಾನೆ. ಒಂದು ಹೆಜ್ಜೆ ಇಡಬೇಕಲ್ಲ, 101 ಹೆಜ್ಜೆ ಇಟ್ಟು ಹೋದಾಗ ನೀವು ದೇವ್ರನ್ನ ಮುಡ್ಕೊಂಡು ಸಿದ್ಧಾಂತ ಹೇಳ್ತಾರೆ. ಒಂದಲ್ಲ ಎರಡಲ್ಲ, 101 ಹೆಜ್ಜೆ ಇಟ್ಟು ದೇವ್ರ ಹೋದಪ್ಪ ದೇವ್ರಿಗೆ ಸಿದ್ಧಾಂತ 1 ವರ್ಷ ಹೇಳ್ತಾರೆ. ಒಂದು ಹೆಜ್ಜೆ ಬೇಕಲ್ಲ, ಅದಕ್ಕೆ ಬಂದ್ರೆ ಒಂದಿನ ಮೇಲೆ 100 ಹೆಜ್ಜೆಗೆ ಹತ್ತಕ್ಕಾಗಲ್ಲ. ನಾವು ದೇವ್ರ ಮುಟ್ಟಕ್ಕೆ ಆದದ್ದು ಕೇಳಿದ್ರೆ ಒಂದು ಹೆಜ್ಜೆ ಇಟ್ಟು ಸಾಕು, ದೇವ್ರ 100 ಹೆಜ್ಜೆ ಇಟ್ಟು ಬಿಡ್ತಾನೆ. ಮಲ್ಲೆ ಹೆಜ್ಜೆ ಹೋಗಪ್ಪ ಅಂದ್ರೆ ಅಂತ ಕಣ್ಣು ಸುತ್ತ ಮಾಡ್ಕೊಂಡು ಮಲ್ಲೆ ಹೆಜ್ಜೆ. ಈಗ ದೇವ್ರ ಪೂಜೆಗೆ ಹೋಗ್ಬಿಟ್ರೆ ಸ್ನಾನ ಮಾಡಿ ಮಡಿ ಬಿಟ್ಟು ಇಟ್ಕೊಂಡು ದೇವ್ರ ಪೂಜೆ ಬಂದ್ರು, ಹಾಗೆ ಎದ್ದುಕೊಂಡು ಹಾಳು ಮುಖ ತಗೊಂಡು ಮಡಿ ಬಿಟ್ಟು ಪೂಜೆ ಬಂದ್ರು. ದೇವ್ರ ಪೂಜೆಗೆ ಹೋಗ್ಬೇಕಾದ್ರೆ ಸ್ನಾನ ಮಾಡಿ ಮಡಿ ಬಿಟ್ಟು ಹೋಗಿ ಮನಸ್ತು ನಿಮ್ಮ ಮನೆಗೆ ದೇವ್ರ ಇರ್ತಾರೆ. ಸ್ನಾನ ಮಾಡಿ ಹೋಗ್ಬಿಟ್ಟು ಇಟ್ಕೊಂಡು ಪವಿತ್ರ ಕಾಟ್ಕೊಂಡು ಬಂದಿರ್ತಾರೆ. ಸ್ನಾನ ಮಾಡಿ ಹೋಗ್ಬೇಡ, ರಾತ್ರಿ ಹಾಕೊಂಡ್ರೆ ಹೋಗ್ತಾ ಹೇಳ್ತಾರೆ. ಈಗ ಯಾಕೆ ಹೇಳ್ತಪ್ಪ ಅಂದ್ರೆ ಒಳಗೆ ಪವಿತ್ರವಾದ ದೇವತಾನ, ಆ ಪವಿತ್ರವಾದ ದೇವತೆ ಹೋಗ್ಬೇಕಾದ್ರೆ ನಾವು ಪವಿತ್ರವಾಗಿ ಶುದ್ಧವಾಗಿ ಹೋಗ್ಬೋದು ಆಗ್ತದೆ. ದೇವರಿಗೆ ಏನು ಬೇಕಪ್ಪ, ದೇವ್ರಿಗೆ ಏನು ಬೇಕಿಲ್ಲ, ನೀವು ಮನುಷ್ಯ ಶುದ್ಧ ತಂದಿರಬೇಕು. ಏನು ಹೂವು ಪತ್ತಿ ತಂದಿರಲೋ, ಹೂವಿನ ಹಾರ ತಂದಿರಲೋ, ನೈವೇದ್ಯಕ್ಕೆ ಹೋಳಿಗೆ ಹುಗ್ಗಿ ತಂದಿರಲೋ, ಅದನ್ನ ನೋಡೋ ದೇವ್ರ. ನೀವು ತಿಳಿದ ನಾಳೆಲ್ಲೋ ನಿಮ್ಮ ಮನುಷ್ಯ ಶುದ್ಧ ತಿನ್ನೋದು ದೇವ್ರ. ದೇವ್ರಿಗೆ ಏನು ಬೇಕಿಲ್ಲ, ನೀವು ಮನುಷ್ಯ ಶುದ್ಧತೆ ಬೇಕು. ಅದಕ್ಕಂತ ಬೇಡ ಕಣ್ಣಪ್ಪ ಅಂತೇಳಿ ಒಬ್ಬ ದೊಡ್ಡ ಶಿವಭಕ್ತ ಹೋದ ಹಿಂದಿನ ಕಾಲದಲ್ಲಿ. ಆಂಧ್ರದಲ್ಲಿ ಕಾಳಸ ಅಂತ ಬರ್ತದೆ. ಕಣ್ಣಪ್ಪ ಪೂಜೆ ಮಾಡ್ತಾ ಸ್ಥಾನ ಅದು, ಪೂಜೆ ಮಾಡೋ ಯಾರಿಲ್ಲ. ಯಾವುದೋ ಪೂಜೆಗೆ ಮಡಿ ಹೊಡಿದ ಪೂಜೆ ಮಾಡಿದ್ದ. ಈ ಕಣ್ಣಪ್ಪ ಭಕ್ತಿ ಇತ್ತು, ಅದು ಹ್ಯಾಂಗೆ ಪೂಜೆ ಮಾಡ್ಕೊಂಡು ಗೊತ್ತಿಲ್ಲ. ಕೈ ಹಿಡಿಬೇಕು, ಕಾಲು ಹಿಡಿಬೇಕು, ಸ್ನಾನ ಮಾಡ್ಬೇಕು, ಬಿಡಬೇಕು, ಹೊಟ್ಟೆ ಗೊತ್ತಿಲ್ಲ. ಆ ದೇವ್ರ ಭಕ್ತಿ ಇತ್ತು. ಅವ್ನು ಬ್ಯಾಡಕ್ಕೆ ಆಟ ಹುಟ್ಟಿರಿಂದ ದಿನ ಪ್ರಾಣ ಬಂದು ಮೋಸ ತಿಂದಿದ್ದ. ಆದ್ರೂ ದೇವ್ರ ಭಕ್ತಿ ಇದ್ದವ್ರಿಗೆ ಆ ಪೂಜೆಗೆ ಮಡಿ ಹೊಡಿಯಿಂದ ಬಂದು ತೊಳೆದು ಬಳದು ಗಂಧ ಕುಂಕುಮ ಇವತ್ತು ಹಚ್ಚಿ ಹೂವು ಕೊಟ್ಟು ನಮಸ್ಕಾರ ಹೋಗಿದ್ದ. ನಾವು ಕಣ್ಣ ಬರ್ತಿದ್ದ. ಬರೋ ಕಾಲಕ್ಕೆ 2 ಕಾಯಿ ಮೊಸರು ಬರ್ತಿದ್ದ. ತಾನು ನಿಮಗೆ ಪೂಜೆ ಮಾಡ್ಕೊಂಡು ನೀರು ತೊಗೊಂಡ್ಬರ್ತಿದ್ದ. ಯಾವ ಬಾಯಿ ನೀರು ತೊಗೊಂಡ್ಬರ್ತಿದ್ದ, ಪಾದಿ ತಿರ್ದಿಲ್ಲ. ಬಾಯಿ ನೀರು ತಂದು ಲಿಂಗದ ಉಳಿ ಅಭಿಷೇಕ ಮಾಡಿ ತನ್ನಂತ ಮೊಮ್ಮಸವನ್ನಿಟ್ಟು ಒಂದು ಲಿಂಗದಾಗಿಟ್ಟು ತಾ ತಗೊಂಡು ಶುಭ್ರ ಮಾಡವ. ಇದೆಲ್ಲ ಏನ್ ಮಾಡ್ತಿದ್ದ. ಕೈಲಾಸ ಪಾರ್ವತಿ ಪರಮೇಶ್ವರ ಕುತ್ಕೊಂಡಾಗ ಪಾರ್ವತಿ ಪ್ರಭು ಕೇಳತ್ತ, ಏ ಪರಮಾತ್ಮ ಎಂತ ಬೋಳೆ ಬರ್ತಿದ್ವಿ, ಎಲ್ಲ ಏನ್ ಮಾಡ್ತು ಸುಮ್ಮನೆ ಇರ್ತಲ್ಲ. ಅವ ಪೂಜೆ ರೇಟ್ ಚಂದ ಸ್ನಾನ ಮಾಡ್ತಾನ, ಅಭಿಷೇಕ ಹೇಳ್ತಾನ, ಮಂತ್ರ ಹೋಗ್ತಾನ, ಪಂಚ ಪಪ್ಪ ನೈವೇದ್ಯ ಮಾಡ್ತಾನ, ಇಷ್ಟೆಲ್ಲ ಮಾಡ್ತಾನ. ಕಣ್ಣ ಏನು ಮಾಡಲ್ಲ, ಬಾಯಿ ನೀರು ಬಿಡ್ತಾನ, ಕಾಲಿಗೆ ಹೋಗ್ಬೇಕು ಸರಸ್ತಾನ ಅಂತ ಕೇಳ್ತ ಪಾರ್ವತಿ ಪರಮಾತ್ಮ. ಆ ಪರಮಾತ್ಮ ಹೇಳ್ತಾ ಮಂತ್ರ ಹೇಳಂತ ಮನುಷ್ಯ ಬರೀ ಬಾಯಲ್ಲೇ ಒಡ ಅಂತ ಒಳಗೆ ಭಕ್ತಿ ಅನ್ನೋದು ನೋಡ್ತೀವಿ. ಆ ಮಂತ್ರ ಒಳಗಂತ ವೇದಾಭ್ಯಾಸ ಮಾಡಿ ಖರೆ, ಆದ್ರೆ ಬಾಯಲ್ಲೇ ಒಡ ಮಂತ್ರ ಕಟ್ಟಿ ಭಕ್ತಿ ಅಂತ ತೆಗಿಲ್ಲ ಅಂತೇಳಿ ಭಾವ ಬಿಡೋಕ್ಕಾಗಿಲ್ಲ. ನಾವು ಹೇಳೋಂಥ ಶಬ್ದಗಳು ಯಾವ ಪ್ರಿಯ ಆಗ್ತಾವಪ್ಪ ಅಂದ್ರೆ ನಾವು ಪ್ರೀತಿ ವಾತ್ಸಲ್ಯ ಜೊತೆಗೆ ಶಬ್ದ ಪ್ರಿಯ ಆಗ್ತಾವ. ಹಾಗಾಗಿ ಪ್ರೀತಿ ವಾತ್ಸಲ್ಯಕ್ಕೆ ಶಬ್ದ ಪ್ರಿಯ ಆಗಲ್ಲ. ಆ ಕಂಡ ಭಕ್ತಿ ಇಲ್ಲ, ಅವ ವೇದಾಭ್ಯಾಸ ಮಾಡಿಲ್ಲ, ಅಭಿಷೇಕ ಮಾಡೋಕೆ ಶುದ್ಧ ಗೊತ್ತಿಲ್ಲ. ಆ ಹೊರ ಮೈಲಿ ಕಂಡ್ರು ಕೂಡ ಅವ ಮನುಷ್ಯ ಬಹಳ ಪ್ರಸಿದ್ಧವಾಗದಂತ ಪರಮಾತ್ಮ ಪಾರ್ವತಿ ಪಾರ್ವತಿ ಪರಮಾತ್ಮಗ ಅವಂತ ಭಕ್ತಿ ಅಂತ ಹೇಳ್ತೀವಿ, ಭಕ್ತಿ ಅಂತ ಯಾಕೆ ಸಾಧ್ಯ ಅಂತ ಕೇಳೋ ಪಾರ್ವತಿ ಪರಮಾತ್ಮನ ಪರೀಕ್ಷೆ ಮಾಡೋಣ. ಒಂದ್ ದಿವಸ ಆ ಪೂಜಾರಿ ದಿನ ಪೂಜೆ ಮಾಡಿದ ಪೂಜೆಗೆ ಹೋದ, ಗುಡಿಯಾಗ ಪೂಜೆ ಮಾಡೋದು ಕುಂತ
ಯಾಕಂದ್ರೆ ಹುಡುಗರು ಸುಳ್ಳು ಮಿಂಚು ಬಂದಂಗ ಭೂಕಂಪ ಆದಂಗೆ ಗುಡಿ ಮೇಲೆ ಅಳವಡಿಸ್ಕೊಂಡ್ಬಿಟ್ಟು ಇನ್ನೊಂದು ಗುಡಿಯಂಗ ಬೀಳ್ತದ ಪರಿಸ್ಥಿತಿ ಬಂತು. ಅವಂದ ಈ ಗುಡಿ ಹಂಗಾಗ್ಬಿಟ್ಟು ನಾವೇನು ತಗೊಂಡು ಪೂಜೆ ಗೀಜೆ ಬಿಟ್ಟು ಓಡೋಗ್ಬಿಟ್ಟು ಪೂಜೆ ಅವಾಗ ಕಣ್ಣ ಹೊರಗಿದ್ದ ಒಳಗಡೆ ಬಂದ. ಒಳಗಡೆ ಬಂದು ನಿನ್ನ ಮೇಲೆ ಆಟ ಬಿದ್ದಂತ ಬಿದ್ದ ಕಲ್ಲು ನನ್ನ ಮೇಲೆ ಬಿಡಿ ಜೋರ್ ಮೇಲೆ ಬಿಡು ಅಂತ ಹೇಳಿ ನಿನ್ನ ಮೇಲೆ ಆಟ ಬಿದ್ದಾಗ ಪರಮಾತ್ಮ ಪಾರ್ವತಿಗಳಂತ ನೋಡ್ರು ನಾ ಸತ್ತ ಸಹಿತ ಓಡಿ ಹೋದ. ಇವಾಗ ಕಣ್ಣಪ್ಪ ತಾ ಸತ್ತು ನಮ್ಮ ಉಳಿಸವ ಇವ್ರ ಪ್ರೀತಿ ಹೆಂಗಪ್ಪ ಅಂದ್ರ ತನ್ನ ಪ್ರಾಣಕ್ಕಿಂತ ನಮಗೆ ಹೆಚ್ಚು ಪ್ರೀತಿ ಅದ. ಆ ಮಾಡೋದು ಉಪಚಾರ ಮುಖ್ಯವಲ್ಲ, ಒಳ್ಳೆ ಪ್ರೀತಿ ಭಾವನೆ ಮುಖ್ಯ. ದೇವರಿಗೆ ಇರ್ಬೇಕಂದ್ರೆ ದೇವರಿಗೆ ಇರೋದಕ್ಕಿಲ್ಲ, ಏನು ಕೊಟ್ಟರು ದೇವರೇ ಅದ. ಗಂಗಾ ಜಮುನಾ ಸರಸ್ವತಿ ನೀರು ತಂದು ದೇವರಿಗೆ ಹಾಕಿದಪ್ಪ ನೀರು ಯಾರು ದೇವ್ರದೇ. ಹೂವು ಪತ್ತಿ ತಂದು ದೇವರಿಗೆ ನಾವು ಏರಿಸ್ತೇವೆ, ಹೂವು ಯಾರು ಪತ್ತಿ ಹೇಳೋ ದೇವ್ರದೇ. ಹಣ್ಣ ಹಂಪ ನೈವೇದ್ಯ ದೇವರಿಗೆ ನೈವೇದ್ಯ ಮಾಡ್ತೇವೆ, ಅದು ಯಾವುದು ಅದು ಸೃಷ್ಟಿ ಬಂದಂತೆ ಎಲ್ಲ ದೇವರಿದ್ದಾಗ ನಮ್ಮಂತ ಏನೈತಿ ನಮ್ಮದು ಮನಸ್ಸನ್ನ ನಮ್ಮ ಭಾವನ ನಾವು ಸ್ವೀಕಾರ ಮಾಡಿ ಅರ್ಪಣೆ ಮಾಡ್ತಾನೆ. ಹೊತ್ತಾಗಿ ದೇವ್ರ ಪದಾರ್ಥ ದೇವ್ರಿಗೆ ಬೇಗ ಅಂತ ಹೇಳ್ತಾ ನಾನು ಮಾತಿಗೆ ಕೊಡ್ತೀನಿ. ಅವ್ನು ಶಾಂತಿ ಶಾಂತಿ.